ಭಾರತೀಯ ಜನತಾ ಪಾರ್ಟಿ ಯಲಹಂಕ ವಿಧಾನಸಭಾ ಕ್ಷೇತ್ರ ದಾಸನಪುರ ಹೋಬಳಿ ಎಸ್ಸಿ ಮೋರ್ಚಾ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿಯಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಕಳಿ ಸರ್ಕಾರಿ ಶಾಲಾ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಭಾರತದ ಉಪಪ್ರಧಾನ ಮಂತ್ರಿಯಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ವಿವಿಧ ಕಲಾ ತಂಡಗಳ ಜೊತೆಗೆ ತುಮಕೂರು ಮುಖ್ಯ ರಸ್ತೆಯಿಂದ ಸಮಾವೇಶ ನಡೆಯುವ ಸ್ಥಳದ ವೇದಿಕೆವರೆಗೂ ಅದ್ದೂರಿ ಮೆರವಣಿಗೆಯನ್ನು ನಡೆಸಲಾಯಿತು. ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರು, ಮಾಜಿ ಸಚಿವರಾದ ನಾರಾಯಣ ಸ್ವಾಮಿ, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಮಂತ್ರಿಗಳಾದ ಸಿಟಿ ರವಿರವರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಹೆಜ್ಜೆ ಹಾಕಿದ್ದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಇಬ್ಬರ ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗುಣಗಾನ ಮಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ, ಕೇಂದ್ರದ ಮಾಜಿ ಸಚಿವರಾದ ನಾರಾಯಣ ಸ್ವಾಮಿ, ಯುವ ನಾಯಕರು ಆಲೋಕ್ ವಿಶ್ವನಾಥ್, ಯಲಹಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಎಂಜಿ ರಾಮಮೂರ್ತಿ, ಗ್ರಾಮಾಂತರ ಮಂಡಲ ಎಸ್ಸಿ ಮೋರ್ಚಾ ಬಿ ಶ್ರೀನಿವಾಸಯ್ಯ, ಜಿಲ್ಲಾ ಉಪಾಧ್ಯಕ್ಷರಾದ ದಿಬ್ಬೂರು ಜಯಣ್ಣ, ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ತಮ್ಮೇನಹಳ್ಳಿ ಜಯರಾಮ್, ಮುನಿರಾಜ್, ಮಂಜುಳಾ, ಮಲ್ಲೇಶ್, ಕೆ ಮುನಿಕೃಷ್ಣಪ್ಪ, ಡಿ ಕೃಷ್ಣಯ್ಯ, ರಾಜೇಶ್, ನರಸೇಗೌಡ್ರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಚಿತ್ರದುರ್ಗದ ಲೋಕಸಭೆಯ ಮಾಜಿ ಸಂಸದರಾದ ಆನೇಕಲ್ ನಾರಾಯಣ ಸ್ವಾಮಿ ಅವರು ಆಗಮಿಸುತ್ತಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಮ್ಮ ಯಲಹಂಕ ಕ್ಷೇತ್ರದ ಬಿಜೆಪಿ ಮುಖಂಡರಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಚಪ್ಪಳ ತಟ್ಟುವುದರ ಮೂಲಕ ಬರಮಾಡಿಕೊಳ್ಳೋಣ. ವಿಶ್ವನಾಥ್ ಈಗ ಬೆಂಗಳೂರಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಾರಾಯಣ ಮತ್ತು ಸಿಟಿ ರವೀಣ್ಣ ಮತ್ತು ವಿಶ್ವನಾಥ್ ಅಣ್ಣನವರಿಂದ ಕಾರ್ಯಕ್ರಮದ ಉದ್ಘಾಟನೆ, ನಮ್ಮ ಬಿಜೆಪಿ ಮುಖಂಡರಿಂದ ಉದ್ಘಾಟನೆ ಕಾರ್ಯಕ್ರಮವನ್ನು ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಬಹುಜನ ಹಿತಾಯ ಬಹುಜನ ಸುಖಾಯ ಸಾಧು ಸಾಧು ಸಾಧು. ಅದೇ ರೀತಿ ವೇದಿಕೆ ಮೇಲಿರುವ ಗಣ್ಯರಿಂದ ಮಹಾನೀಯರ ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ MRHS ಕೇಶವಮೂರ್ತಿ ಸಹೋದರಿಯರು, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಸದಸ್ಯರು ಕೂಡ ಬೋಲೋ ಭಾರತ್ ಮಾತಾ ಕಿ ಸೌಂಡು ಬೋಲೋ ಭಾರತ್ ಮಾತಾ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನ್ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಎಸ್ಆರ್ ವಿಶ್ವನಾಥ್ ಅವರಿಗೆ, ನಾರಾಯಣ ಸ್ವಾಮಿ ಅವರಿಗೆ, ಸಿಟಿ ರವಿ ಅವರಿಗೆ, ಆಲೋಕ್ ವಿಶ್ವನಾಥ್ ಅವರಿಗೆ. ಈಗ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವಂತಹ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಹಿಂದೂ ಹುಲಿ ಅಂತ ಏನ್ ಕರೆಸ್ಕೊಂತಾ ಇದ್ದಾರೆ, ನಮ್ಮನ್ನ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾದಂತಹ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಉದ್ದೇಶಿಸಿ ಜೈ ಭಾರತ್, ಜೈ ಭಾರತ್, ಎಲ್ರಿಗೂ ನಮಸ್ಕಾರ.
ಮೆರವಣಿಗೆ ಮತ್ತು ಸಮಾರಂಭವನ್ನು ನಾವು ಏರ್ಪಡಿಸಿದ್ದೇವೆ. ಇವತ್ತು ನಾವು ಈ ವ್ಯಾಪ್ತಿ ದಾಸನಪುರ ಹೋಬಳಿ ವ್ಯಾಪ್ತಿ ಏತಕ್ಕಾಗಿ ಈ ಒಂದು ಹೋಬಳಿಯಲ್ಲೇನೆ ಈ ಒಂದು ಕಾರ್ಯಕ್ರಮವನ್ನು ಬಾಬಾ ಸಾಹೇಬರ ಮಹಾನ್ ಮಾನವತಾವಾದಿ ಭಾರತದ ಭಾಗ್ಯ ವಿಧಾತ ಏನು ಹೆಸರನ್ನು ನಾವು ಹೇಳ್ತಾ ಇದ್ದೇವೆ, ಅವರ ಜನ್ಮ ದಿನಾಚರಣೆಯನ್ನ ಹಾಗೂ ಬಾಬು ಜಗಜೀವನ್ ರಾಮ್ರವರ ಜನ್ಮ ದಿನಾಚರಣೆಯನ್ನ ನಮ್ಮ ಪಕ್ಷದ ವತಿಯಿಂದ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಶಾಸಕರು ಈ ಒಂದು ದಿನಾಂಕವನ್ನು ಗೊತ್ತುಪಡಿಸಿ ಕ್ಷೇತ್ರದಲ್ಲಿ ದಾಸನಪುರ ಹೋಬಳಿಯಲ್ಲೇ ಮಾಡಬೇಕು ಅನ್ನೋ ತೀರ್ಮಾನವನ್ನ ಮುಖಂಡರು ಮತ್ತು ಶಾಸಕರಾದಿಯಾಗಿ ಕೊಟ್ಟಿದ್ದರಿಂದ ನಾವು ಈ ದಿನಾಂಕವನ್ನ ಮತ್ತು ಈ ಜಾಗವನ್ನ ನಾವು ಗೊತ್ತುಪಡಿಸಿಕೊಂಡು ಈ ಒಂದು ಜನ್ಮ ದಿನಾಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಪ್ರತಿ ವರ್ಷ ಬಾಬಾ ಜಗಜೀವನ್ ರಾಮ್ರವರ ಜಯಂತಿ ಹಾಗೂ ಅಂಬೇಡ್ಕರ್ ಅವರ ಜಯಂತಿಯನ್ನ ನಾವು ಮಾಡ್ತಾ ಬಂದಿದ್ದೇವೆ ನಮ್ಮ ಪಕ್ಷದ ವತಿಯಿಂದ. ಉದ್ದೇಶ ಇಷ್ಟೇ, ದಲಿತರು ಸುಮಾರು 60 ವರ್ಷಗಳ ಕಾಲ ಏನು ನಾವು ಕಾಂಗ್ರೆಸ್ನಲ್ಲಿ ಮತವನ್ನು ಕೊಟ್ಟು ನಾವು ವಂಚಿತರಾಗಿದ್ದೇವೆ. ಇತ್ತೀಚೆಗೆ ಸುಮಾರು 10-15 ವರ್ಷಗಳಿಂದ ನಾವು ನೆಮ್ಮದಿಯ ಉಸಿರಾಟವನ್ನ ನಾವು ಆಗ್ತಾ ಬಂದಿದ್ದೇವೆ. ಇವತ್ತು ನಮಗೆ ಪ್ರಬುದ್ಧ ನಾಯಕರು ಸಿಕ್ಕಿದ್ದಾರೆ. ಯಲಹಂಕ ನಮಗೆ ಗೊತ್ತಿರಬಹುದು, ಪ್ರತಿ ಹಳ್ಳಿಯಲ್ಲೂ ಇವತ್ತು ದಲಿತರು ನೆಮ್ಮದಿಯ ಉಸಿರನ್ನ ಆಡ್ತಾ ಇದ್ದಾರೆ. ಯಾವುದೇ ಗಲಾಟೆಗಳಿಲ್ಲದೆ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಇವತ್ತು ಪಕ್ಷವನ್ನ ಬಲಪಡಿಸುವ ರೀತಿಯಲ್ಲಿ ಪ್ರತಿಯೊಂದು ಕಾನೂನುಗಳಲ್ಲೂ ನಾವು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಕ್ಷೇತ್ರದ ಮೋರ್ಚಾ ವತಿಯಿಂದ ಮತ್ತು ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಬಾಬು ಜಗಜೀವನ್ ರಾಮರವರ ಜಯಂತ್ಯೋತ್ಸವವನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರ ದಾಸನಪುರ ಹೋಬಳಿಯ ಮಾಕ್ಲಿ ಮೈದಾನದಲ್ಲಿ ಬೆಳಗ್ಗೆ 11 ಗಂಟೆಗೆ ಬೃಹತ್ತಾದಂಥ ಮೆರವಣಿಗೆಯ ಮುಖಾಂತರ ಪ್ರಾರಂಭವನ್ನು ಮಾಡಿ ವೇದಿಕೆ ಮೇಲೆ ನಮ್ಮ ಹಿರಿಯ ಮುಖಂಡಗಳಾದಂಥ ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿಯವರು ಮತ್ತು ನಮ್ಮ ರಾಜ್ಯ ಸಚಿವರು ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿಯವರು ಮತ್ತು ನಮ್ಮ SC ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಮತ್ತು ನಾವೆಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಬಾಬು ಜಗಜೀವನ್ ರಾಮ್ ಅವರ ಸಾಧನೆಗಳ ಬಗ್ಗೆ ಮತ್ತು ನಮ್ಮ ಕ್ಷೇತ್ರದ ಅನೇಕ ವಿಚಾರಗಳ ಬಗ್ಗೆ ಕೂಡ ನಾವು ಮಾತಾಡಿದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ SC ಮತ್ತು ST ಮೋರ್ಚಾ ಭಾಳ ಪ್ರಬಲವಾಗಿ ಇವತ್ತು ಬೆಳೆದು ನಿಂತಿದೆ ಮತ್ತು ಸಂಘಟನೆಯನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಕೂಡ ಶಾಸಕನಾದ ಮೇಲೆ ಪ್ರತಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಏನು ಹೇಳ್ತಾರೋ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಆ ಬಡಾವಣೆಗಳಲ್ಲಿ, ಮೊಹಲ್ಲಾಗಳಲ್ಲಿ ಮತ್ತು ಹರಿಜನ ಕೇರಿಗಳಲ್ಲಿ ಕೂಡ ನಾನು ಮಾಡಿದ್ದೀನಿ. ಮತ್ತು ನಮಗೆ ಯಾವತ್ತೂ ಕೂಡ ನಾವು ಬಾಲ್ಯದಿಂದಲೂ ಕೂಡ ನನಗೆ ಜಾತಿ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ನಾವು ಅವತ್ತಿಂದ ಕೂಡ ಎಲ್ಲರನ್ನ ಒಡನಾಟಿಗಳಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಭಾರತೀಯ ಜನತಾ ಪಾರ್ಟಿ ಹೇಳಿರ್ತಕ್ಕಂಥದ್ದು ಯಾವುದೇ ಜಾತಿಯ ಆಧಾರದ ಮೇಲೆ ರಾಜಕೀಯ ಮಾಡೋಂಥದ್ದಲ್ಲ, ರಾಷ್ಟ್ರೀಯತೆ ಮೇಲೆ ಮಾಡಬೇಕು ಮತ್ತು ನಾವು ಹಿಂದೂಗಳೆಲ್ಲ ಒಂದಾಗಿರಬೇಕು ಅಂತಕ್ಕಂಥದ್ದು ನಮ್ಗೆ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೂಡ ನಾವು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಜಾತಿಯ ಜನಾಂಗದವರು ಕೂಡ ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಭಾರತೀಯ ಜನತಾ ಪಾರ್ಟಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಜನಾಂಗ ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ. ಅವರನ್ನೆಲ್ಲ ಕೂಡ ಒಗ್ಗೂಡಿಸ್ತಕ್ಕಂಥ ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಏನು ಸಿಗಬೇಕು ನಮ್ಮ ಮುಖಂಡರ ಕಡೆಯಿಂದ ಅದು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಟ್ ನನ್ನ ನಿರೀಕ್ಷೆಗೂ ಮೀರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಾಕಂದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೋ ಇಲ್ಲೋ ಅಂದ್ಕೊಂಡಿದ್ದೀವಿ ನಾವು. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸ್ವಯಂ ಪ್ರೇರಿತವಾಗಿ ಬಂದಿರತಕ್ಕಂಥದ್ದು. ಆಗಲೇ ನಾನು ಹೇಳಿದ್ದೀನಿ, ಎಲ್ಲ ಅವರೇ ಸ್ವಂತ ವೆಹಿಕಲ್ಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು. ನನಗೆ ನಿಜಕ್ಕೂ ಕೂಡ ಈ ಒಂದು ನಮ್ಮ SC ಮೋರ್ಚಾ ಏನು ಸಂಘಟನೆ ಮಾಡಿದ್ರು ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಇವತ್ತು ರಾಜ್ಯದಲ್ಲಿ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ, ಸಾಕಷ್ಟು ರೀತಿಯಲ್ಲಿ ಜನಸಾಮಾನ್ಯರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಪರಿಸ್ಥಿತಿ ತಾವು ಅರ್ಥ ಮಾಡ್ಕೊಬೇಕು. ಇವತ್ತು ಇಡೀ ದೇಶದಲ್ಲ ಪ್ರಪಂಚದಲ್ಲೇ ಗ್ಯಾಸು, ಪೆಟ್ರೋಲ್, ಡೀಸೆಲ್ಗಳು ಕೂಡ ಕೊರತೆಯಾಗಿ, ಯಾಕೆಂದರೆ ನಮ್ಮ ದೇಶಕ್ಕೆ ಬರಬೇಕಾಗಿರ್ತಕ್ಕಂಥ ಅನೇಕ ಹಡಗುಗಳು ಬರ್ತಾಯಿಲ್ಲ. ಆದರೂ ಕೂಡ ನಮ್ಮ ದೇಶದ ಮೇಲೆ ಗೌರವವನ್ನಿಟ್ಟು ಮತ್ತು ನಮ್ಮ ರಾಷ್ಟ್ರೀಯ
ರಾಜಕೀಯ ನೀತಿ ಏನಿದೆ ಮತ್ತು ನಾವು ಪ್ರಧಾನಿಗಳ ರಾಜತಂತ್ರದ ಮುಖಾಂತರ ಇವತ್ತು ಅನೇಕ ಅಡುಗೆಗಳು ಕೂಡ ಬರ್ತಾ ಇದೆ. ಅದರ ಮಧ್ಯದಲ್ಲಿ ಗ್ಯಾಸಲ್ಲಿ ಸ್ವಲ್ಪ ರೇಟ್ 60 ರೂಪಾಯಿ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಪ್ರತಿನಿತ್ಯ ರೇಟ್ ಜಾಸ್ತಿ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಮೊನ್ನೆ ಕೂಡ ಯೂನಿಟ್ಗೆ 55 ಪೈಸಾ ಕರೆಂಟ್ ಜಾಸ್ತಿ ಮಾಡಿದ್ರು. ಡ್ರಿಂಕ್ಸು 20 ರೂಪಾಯಿ ಡ್ರಿಂಕ್ಸ್ ಮೇಲೆ ಮಾಡಿದ್ರು, ಇದು 4ನೇ ಸಾರಿ ಮಾಡ್ತಾ ಇರೋದು. ಹಾಲ್ ಮೇಲೆ ಮಾಡವ್ರೆ, ನೀರಿನ ಬೆಲೆ, ಟ್ಯಾಕ್ಸು, ಸ್ಟಾಂಪ್ ಡ್ಯೂಟಿ ಎಲ್ಲವನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇದು ರಾಷ್ಟ್ರೀಯ ವಿಪತ್ತು ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತು ನಮ್ಗೆ ಸಪ್ಲೈ ಆದರೆ ನಮಗೇನು ತೊಂದರೆ ಏನಿಲ್ಲ. ನಿಮ್ಗೆ ಗೊತ್ತಿರಲಿ, ಇಡೀ ಪ್ರಪಂಚದಲ್ಲಿ ಅಮೇರಿಕಾ ಸೇರಿ ಕೂಡ ರೇಟನ್ನು ಜಾಸ್ತಿ ಮಾಡೋದು. ಬಹುಶಃ ಮುಂದಿನ ದಿನಗಳಲ್ಲಿ ಪೆಟ್ರೋಲು ಡೀಸೆಲ್ ಇದೇ ಥರ ಆದರೆ ರೇಟ್ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಸಿದ್ಧವಾಗಿರಬೇಕಾಗ್ತದೆ. ಯಾಕಂದರೆ ಇದು ಪರಿಸ್ಥಿತಿ ನಮ್ಮ ಕೈಲಿಲ್ಲ, ವಿದೇಶಿ ಕೈಲಿರೋದ್ರಿಂದ, ವಿದೇಶಿ ರಾಷ್ಟ್ರಗಳಿಂದ ನಮಗೆ ಗ್ಯಾಸು ಮತ್ತು ಡೀಸೆಲ್ ಪೆಟ್ರೋಲ್ ಸಪ್ಲೈ ಆಗ್ತಾ ಇರೋದ್ರಿಂದ ಇದನ್ನು ನಾವು ಎದುರಿಸಬೇಕಾಗ್ತದೆ. ಜನ ಕೂಡ ಇದಕ್ಕೆ ಸಹಕಾರ ಕೊಡಬೇಕಾಗ್ತದೆ. ಯಾಕಂದರೆ ಹಿಂದೆ ಒಂದು ಸರಿ ಯುದ್ಧ ನಡೆದಾಗ ನಮಗೆ ಸಕ್ಕರೆ ಕೊರತೆ ಆಗಿತ್ತು. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಸಕ್ಕರೆಯನ್ನು ತಾವೆಲ್ಲ ತಿಳಿಸಬೇಕು ಅಂತೇಳಿ. ಜನ ಅದಕ್ಕೆ ಸ್ಪಂದಿಸ್ತಾರೆ. ಕೋವಿಡ್ ಟೈಮಲ್ಲಿ ಕೂಡ ಜನ ಸ್ಪಂದಿಸಿಲ್ವೇ? ಇವತ್ತು ಈ ಥರ ರಾಷ್ಟ್ರೀಯ ಸಮಸ್ಯೆ ಆಗಿರೋದ್ರಿಂದ ನಾವು ಇದರ ಬಗ್ಗೆ ಭಾಳ ಚರ್ಚೆಯನ್ನು ಮಾಡೋದು ಬೇಡ. ಮತ್ತು ನರೇಂದ್ರ ಮೋದಿಯವರಿಗೆ ಬೆಲೆ ಏರಿಕೆ ಮಾಡಬೇಕು ಅಂತಕ್ಕಂಥ ಏನಿಲ್ಲ. ನೀವು ಗೊತ್ತಿರ್ಬೋದು, GSTಯಲ್ಲಿ ಎಷ್ಟು ಪರ್ಸೆಂಟೇಜ್ 24% ಇದನ್ನು 5% ತೊಗೊಂಬಂದರು, 0 ತೊಗೊಂಬಂದರು. ಅದನ್ನೆಲ್ಲ ನಾವು ಮರಿಬಾರ್ದು ಅಂತಕ್ಕಂಥ ಮಾತನ್ನು ಜನಗಳಲ್ಲಿ ಮತ್ತು ಯಾರೇ ವಿರೋಧ ಪಕ್ಷದವರು ಈ ಬೆಲೆ ಏರಿಕೆ ಮಾಡಿದಾಗ ಹೋರಾಟ ಇವೆಲ್ಲ ಮಾಡ್ತಾರೆ. ದಯವಿಟ್ಟು ಅದಕ್ಕೆ ಯಾರು ಕೂಡ ಆಸ್ಪದವನ್ನು ಕೊಡಬಾರ್ದು. ಇದು ತಾತ್ಕಾಲಿಕವಾದಂಥ ವ್ಯವಸ್ಥೆ. ಬರೀ ಜಯಂತಿಯನ್ನು ಜಗಜೀವನರಾಮ್ ಜಯಂತಿಯನ್ನು ಆಚರಿಸಿದ್ದೇವೆ. ನಾನು ಕಾಂಗ್ರೆಸ್ ಅವರಿಗೆ ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ, ನೀವು ಯಾಕೆ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರಿ? 34 ವರ್ಷ ಆದ ನಂತರ ಅವ್ರಿಗೆ ಭಾರತ ರತ್ನ ಕೊಡಲಾಯ್ತು. ಅವ್ರು ತೀರ್ಕೊಂಡ ಮೇಲೆ. ಅವ್ರು ಬದುಕಿದ್ದಾಗಲೂ ನೀವು ಭಾರತ ರತ್ನ ಕೊಡಲಿಲ್ಲ. 34 ವರ್ಷ ನಿಮ್ಮದೇ ಅಧಿಕಾರ ಇದ್ರು, ಯಾಕೆ ಕೊಡಲಿಲ್ಲ? ಈ ಪ್ರಶ್ನೆಗೆ ಅವ್ರಿಗೆ ಉತ್ತರ ಇಲ್ಲ. ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ತುರ್ತು ಪರಿಸ್ಥಿತಿ ಹೇಳುವವರು. ಹಾಗಾಗಿ ಅವರಿಂದ ಯಾವುದೇ ರೀತಿಯ ನ್ಯಾಯ ದಲಿತರಿಗೂ ಸಿಗಲ್ಲ, ದೇಶಕ್ಕೂ ಸಿಗಲ್ಲ. ಹಂಗಾಗಿ ಈ ಅನ್ಯಾಯದ ಕಾರಣಕ್ಕೇನೆ ಜನ ವಿಶ್ವಾಸವನ್ನ ಈ ಕಾಂಗ್ರೆಸ್ ಮೇಲೆ ತೋರಿಸ್ತಾ ಇರೋ ಕಾರಣಕ್ಕೇನೆ ದೇಶದ ಉದ್ದಗಲಕ್ಕೆ ಕಾಂಗ್ರೆಸ್ ಸೋಲ್ತಾ ಇರೋದು. ಈಗ ಪಂಚರಾಜ್ಯ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಂಚರ್ ಆಗೋದು ಗ್ಯಾರಂಟಿ. ತೀರ್ಮಾನವನ್ನು ತೆಗೆದುಕೊಂಡ್ವಿ ಕಳೆದ ಒಂದು 15 ದಿನಗಳ ಹಿಂದೆ. ಕಾರ್ಯಕ್ರಮವನ್ನು ಕೇವಲ ಜಾಥಾ ಮತ್ತು ಮೆರವಣಿಗೆಗೆ ಸೀಮಿತಗೊಳಿಸದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಜಗಜೀವನ್ ರಾಮ್ರವರ ಆದರ್ಶಗಳನ್ನು ಕಾರ್ಯಕರ್ತರಲ್ಲಿ ಮೈಗೂಡಿಸ್ಕೊಳ್ಳಿಕ್ಕೆ ಕಾರಣಕರ್ತವಾಗುವಂಥ ಅಂಶಗಳನ್ನು ವೇದಿಕೆಯ ಮುಖಾಂತರ ಬಂದಂಥ ಅತಿಥಿಗಳಿಂದ ಮಾತನಾಡಿಸಿ ಕಾರ್ಯಕರ್ತರಲ್ಲಿ ಏನು ಅಂಬೇಡ್ಕರ್ ಅವರ ವಾದಗಳಿದೆ, ಅಂಬೇಡ್ಕರ್ ಅವರ ಶ್ರಮ ಇದೆ ಈ ಭಾರತವನ್ನು ಕಟ್ಟೋದರಲ್ಲಿ, ಸಂವಿಧಾನದ ರಚನೆಯಲ್ಲಿ ಅವರ ಶ್ರಮ ಏನಿದೆ, ದೀನ ದಲಿತರ ಉದ್ಧಾರಕ್ಕೆ ಅವರ ಶ್ರಮ ಏನಿದೆ, ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಾವು ಯಾವ ರೀತಿ ಕೆಳವರ್ಗದ ಜನಗಳ ಜೊತೆ ನಡ್ಕೊಳ್ಬೇಕು, ಯಾವ ರೀತಿ ಅವರನ್ನು ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಯಾವ ರೀತಿ ನಾವು ಶ್ರಮ ಹಾಕಬೇಕು, ತನ್ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಬಹಳವಾಗಿ ಯಲಹಂಕ ಕ್ಷೇತ್ರದಲ್ಲಿ ಬೆಂಬಲಿಸ್ತಿರ್ತಕ್ಕಂಥ ದಲಿತ ಸಮುದಾಯ, ಹಿಂದುಳಿದ ವರ್ಗದ ಸಮುದಾಯ ಏನಿದೆ, ಅವರ ಹಕ್ಕುಗಳಿಗೆ ನಾವು ಯಾವ ರೀತಿ ಮನ್ನಣೆ ಕೊಡಬೇಕು, ಮತ್ತು ನಾವು ಅವರನ್ನು ಮುಖ್ಯವಾಹಿನಿಯಲ್ಲಿ ತರೋದಕ್ಕೆ ನಾವು ಕೈಗೊಳ್ಳಬೇಕಾದಂಥ ಕ್ರಮಗಳೇನು, ಈ ಎಲ್ಲ ಒಂದು ಸಂದೇಶವನ್ನು ಕಾರ್ಯಕರ್ತರ ಮಟ್ಟದಲ್ಲಿ, ಮುಖಂಡರ ಮಟ್ಟದಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ. ಮಾನ್ಯ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ರವರು ಬಹಳ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಆಸಕ್ತಿ ತೊಗೊಂಡಿದ್ದಾರೆ. ನಮ್ಮ SC ಮೋರ್ಚಾ ಕಳೆದ 15 ದಿನಗಳಿಂದ ಭಾಳ ಎಫರ್ಟ್ ಹಾಕಿದೆ. ಅದೇ ರೀತಿ ಎಲ್ಲ ಮೋರ್ಚಾಗಳು ಕೂಡ ಇದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾವೆ. ಗ್ರಾಮಾಂತರ ಮಂಡಲ ಸಮಿತಿ ಸದಾ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೋತ್ಸಾಹವನ್ನು ನೀಡಿದೆ. ಮತ್ತು ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಬಂದಂಥ ಫೈರ್ ಬ್ರ್ಯಾಂಡ್ ಸ್ಪೀಚರ್ ನಮ್ಮ ಕರ್ನಾಟಕದ ಪ್ರಖರ ವಾಗ್ಮಿಗಳಾದಂಥ ಶ್ರೀ CT ರವಿಯವರು ಭಾಳ ಅತ್ಯುತ್ತಮವಾಗಿ ಮಾತಾಡಿದ್ದಾರೆ. ಒಂದು ಜನಗಳ ಮನಸ್ಸಿನಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಜಾಗೃತಗೊಳಿಸಿದ್ದಾರೆ. ಹಾಗಾಗಿ ಅವರಿಗೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ಕೇಂದ್ರದ ಮಾಜಿ ಸಚಿವರು ಒಳ ಮೀಸಲಾತಿಗೆ ಬಹಳ ಹೋರಾಟವನ್ನು ಮಾಡಿ ಇವತ್ತು ಕರ್ನಾಟಕದಲ್ಲಿ ನ್ಯಾಯ ದೊರಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅಣ್ಣನವರು ಕೂಡ ಬಂದು ಭಾಳ ವಿಶೇಷವಾದಂಥ ವಿಚಾರಗಳನ್ನು, ಅಂಬೇಡ್ಕರ್ ಅವರು ಪಟ್ಟ ಕಷ್ಟಗಳನ್ನು, ದಲಿತರ ಬಗ್ಗೆ ಅವರು ತೋರಿದ ಒಲವನ್ನು,
ಸಮಾಜದ ಎಲ್ಲ ಜನಾಂಗದ ಬಗ್ಗೆ, ಎಲ್ಲ ಶೋಷಿತರ ಬಗ್ಗೆ, ಎಲ್ಲ ದಮಿನಿಯರ ಬಗ್ಗೆ, ಎಲ್ಲ ಬಡವರ ಬಗ್ಗೆ ಅವರು ಕೊಟ್ಟಂಥ ಕಾರ್ಯಕ್ರಮಗಳನ್ನು, ಸಂವಿಧಾನದಲ್ಲಿ ಅಳವಡಿಸಿದಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಕಾರ್ಯಕ್ರಮಕ್ಕೆ ದಾಸನಪುರ ಹೋಬಳಿಯ ಮೂಲೆ ಮೂಲೆಗಳಿಂದ, ಹೆಸರುಘಟ್ಟ ಹೋಬಳಿಯ ಮೂಲೆ ಮೂಲೆಗಳಿಂದ ಜನ ಸಾಗರೋಪಾದಿಯಲ್ಲಿ ಬಂದು ಕಾರ್ಯಕ್ರಮವನ್ನು ಸಂಪನ್ನ ಮಾಡಿದ್ದಕ್ಕೆ ಗ್ರಾಮಾಂತರ ಮಂಡಲದ ಅಧ್ಯಕ್ಷನಾಗಿ ಎಲ್ರಿಗೂ ಕೂಡ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಸರ್, ನಿರೀಕ್ಷೆಗೂ ಮೀರಿದಂಥ ಜನ ಬಂದಿದ್ರು ಅಂತ ನೋಡಿ, ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಜನಗಳು ಬರ್ತಾರೆ. ಯಾಕೆಂದರೆ ಅದರಲ್ಲೊಂದು ಅರ್ಥ ಇರುತ್ತೆ. ನಾವು ಬೇರೆಯವರಂತೆ ಬೂಟಾಟಿಕೆಗೆ ಕಾರ್ಯಕ್ರಮ ಮಾಡೋದಲ್ಲ. ನಮ್ಮ ಒಂದು ಅಂಬೇಡ್ಕರ್ ಅವರ, ಬಾಬು ಜಗಜೀವನ್ ರಾಮ್ರವರ ಆದರ್ಶಗಳನ್ನು ನಾವೆಷ್ಟು ಮೈಗೂಡಿಸ್ಕೊಂಡಿದ್ದೇವೆ, ಮತ್ತು ಆ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ಅದಕ್ಕೆ ಸ್ಫೂರ್ತಿ ತುಂಬಬೇಕು ಅನ್ನೋ ವಿಚಾರಕ್ಕೆ ನಾವು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಕೇವಲ ಮೆರವಣಿಗೆ ಮಾಡಿ ಹೂವಿನ ಹಾರಗಳನ್ನ ಹಾಕಿ ಪಟಾಕಿ ಸಿಡಿಸಿ ಹೋಗುವ ಕಾರ್ಯಕರ್ತರು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥವ್ರು ವಿಚಾರಗಳನ್ನು ತಿಳಿದುಕೊಂಡು ವಿಚಾರಗಳನ್ನು ಅಳವಡಿಸ್ಕೊಳ್ಳುವಂಥ ಕಾರ್ಯಕರ್ತರು ಮುಖಂಡಿರೋದ್ರಿಂದ ಆ ಕಾರ್ಯಕ್ರಮಗಳು ಸದಾ ಯಶಸ್ವಿಯಾಗುತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿನಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣದಿಂದ ಯಾರಿಗೂ ₹1 ಕೊಟ್ಟು ಕರೆಸುವುದಿಲ್ಲ. ಎಲ್ಲರೂ ಲೀಡರ್ಸು ಅವರವರೇ ದುಡ್ಡು ಹಾಕ್ಕೊಂಡು ಈ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ಕೂಡ ಅವರವರ ಕೈಲಾದ ಹಣ, ಕೈಲಾದ ವಸ್ತುಗಳನ್ನು ಕೊಟ್ಟು, ಯಾಕೆ ಅಂತ ಹೇಳಿದ್ರೆ ನಮಗೆ ಅಂಬೇಡ್ಕರ್ ಬಗ್ಗೆ ಇರತಕ್ಕಂಥ ಪ್ರೀತಿ, ನಾವು ಕೇವಲ ಅಂಬೇಡ್ಕರ್ ದಲಿತರು ಚಿಂತಕರು ಆ ರೀತಿ ಅಲ್ಲ. ನಾವು ಬುದ್ಧ ಆಗಲಿ, ಬಸವ ಆಗಲಿ, ಅಂಬೇಡ್ಕರ್ ಆಗಲಿ, ಕೆಂಪೇಗೌಡ ಆಗಲಿ, ಕನಕದಾಸ ಆಗಲಿ, ವಾಲ್ಮೀಕಿ ಆಗಲಿ, ಅವರೆಲ್ಲ ದೇವಮಾನವರುಗಳು. ಅವರಿಂದ ನಮಗೆ ಸಮಾಜಕ್ಕೆ ಇವತ್ತು ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿದೆ ಅಂತ ಹೇಳಿದ್ರೆ ಅವರ ಕೊಡುಗೆಗಳು ಅಪಾರ. ಅವರು ಯಾವ ರೀತಿ ಸಮಾಜವನ್ನು ತಿದ್ದಿ ಈ ಒಂದು ಹಿಂದೂ ಸಮಾಜವನ್ನು ಕಟ್ಟಿ ಬೆಳೆಸಿ ನಮಗೆ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕೂಡ ಹಿಂದೂ ಸಮಾಜದ ವಿಚಾರಧಾರೆಗಳನ್ನು ಮುಂದಿನ ಸಮಾಜಕ್ಕೆ ಬಳುವಳಿಯಾಗಿ ಕೊಟ್ಟು ಹೋಗೋದೇ ನಮ್ಮ ಮುಖ್ಯ ಗುರಿ. ಹಾಗಾಗಿ ಕಾರ್ಯಕ್ರಮ ಯಾವಾಗಲೂ ಯಶಸ್ವಿ ಆಗುತ್ತೆ. ಥ್ಯಾಂಕ್ ಯು. ಸರ್, ಅಲ್ಲಿ ಇಟ್ಬಿಡಿ ಸರ್, ಅಲ್ಲಿ ಇಟ್ಬಿಡಿ ಸರ್. ನಮಗೆ ಪ್ರೇರಣೆ ನಾಲ್ವಡಿ ಭಾರತ್ ಮಾತಾ ಕಿ ಹಿಂದೆ ಬನ್ನಿ ಸರ್. ಭಾರತೀಯ ಜನತಾ ಪಾರ್ಟಿ ಕಿ, ನರೇಂದ್ರ ಮೋದಿ ಕಿ, ಯಡಿಯೂರಪ್ಪನವರಿಗೆ ಕೆಂಡದ ಮಳೆ ಸುರಿಯದ ದೇಶು ಸುರಿಸಿ ದುಡಿಯುವವರೆಲ್ಲ ಬಡವರು ಶೋಧಿಸೋ ಮಾಡಿ ದುಡಿಯುವವರೆಲ್ಲ